ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಿಮ್ಮ ಮುಂದೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಮೇಕಓವರ್ ಕ್ರಿಯೇಟ್ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದ್ದೀನಿ ಮತ್ತು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂತ. ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂತ ಹೇಳಿಲ್ಲ, ಜಸ್ಟು ಮೇಕಪ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಷ್ಟು ಚೆನ್ನಾಗಿರೋ ಮೇಕಪ್ನ ನೀವು ಮಾಡ್ಕೋಬೇಕು ಅಂತಂದರೆ ನನ್ನ ವಿಡಿಯೋನ ಫುಲ್ ಡೀಟೇಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಫುಲ್ ಡೀಟೇಲಾಗಿ ನೋಡಿದ್ರೇ ನಿಮಗೆ ನಾನು ಯಾವ ರೀತಿ ಮಾಡಿದ್ದೀನಿ, ಈಸಿಯಾಗಿ ಮಾಡಿರೋದು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ನಿಮಗೂ ಗೊತ್ತಾಗುತ್ತೆ. ಓಕೆ, ಫುಲ್ ವಿಡಿಯೋ ನೋಡಿ. ನಾನು ರ್ಯಾಂಡಮ್ ಆಗಿ ಮಾಡಿದ್ದೀನಿ, ಇದು ಮಾಡಲೇಬೇಕು ವಿಡಿಯೋ ಅಂತ ಮಾಡಿಲ್ಲ, ಜಸ್ಟ್ ಹಂಗೆ ಕ್ರಿಯೇಟ್ ಮಾಡಿದ್ದೀನಿ ವಿಡಿಯೋ ಮಾಡಿಕೊಂಡು. ಏನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿಲ್ಲ, ಅದರಲ್ಲಿ ಯಾವ ಥರ ನಾನು ಮಾಡಿದ್ದೀನಿ ಅಂತ ಇದರಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನು ಫಸ್ಟು ಅವರು ಸ್ಕಿನ್ ಪ್ರಿಪೇರ್ ಮಾಡಿಕೊಂಡೆ, ಅದೆಲ್ಲ ವಿಡಿಯೋ ಮಾಡಿಲ್ಲ. ನನಗೆ ಫಸ್ಟು ಐಡಿಯಾ ಬಂದಿಲ್ಲ ಒಂದು ವಿಡಿಯೋ ಮಾಡೋಣ ಅಂತ. ತುಂಬ ಜನ ಕೇಳ್ತಿದ್ರಿ ನೀವು ಮೇಕಪ್ ಮಾಡೋದು ವಿಡಿಯೋ ಮಾಡಿ ಹಾಕಿ ಅಂತ. ಅದು ನನಗೆ ಸ್ವಲ್ಪ ಐಡಿಯಾ ಬಂದಿಲ್ಲ, ಅದರಿಂದ ನಾನು ಫಸ್ಟಿಂಗಲ್ಲಿ ಮಾಡಿಲ್ಲ, ನೆನಪಾಯ್ತು. ಆಮೇಲೆ ಮಾಡಿದ್ದೀನಿ. ಫಸ್ಟಿಗೆ ಸ್ಕಿನ್ ಪ್ರಿಪೇರ್ ಮಾಡಿಕೊಂಡು ಇವಾಗ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್ ಹಾಕ್ಕೊಳ್ತಾ ಇದ್ದೀನಿ. ಪ್ರೈಮರ್ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಬೇಕು. ನಾವೆಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮೇಕಪ್ ಕೂತ್ಕೊಳ್ಳುತ್ತೆ. ಮೇಯ್ನು ಪ್ರೈಮರ್ ಬೇಸಿಕ್ ಬೇಕೇ ಬೇಕು ಯಾವುದೇ ಮೇಕಪ್ ಮಾಡಿದ್ರು. ಮತ್ತು ಐ ಮೇಕಪ್ ಅಷ್ಟೇ. ಐ ಮೇಕಪ್ಪು ಸ್ಟಾರ್ಟಿಂಗ್ ನಾನು ರೆಡಿ ಮಾಡಿಬಿಟ್ಟಿದ್ದೆ, ಆಮೇಲೆ ನನ್ನ ವಿಡಿಯೋ ಮಾಡೋದಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಲೈಟಾಗಿರೋದು ಪಿಗ್ಮೆಂಟ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಡಾರ್ಕ್ ಶೇಡ್ ಒಂದು ಸ್ವಲ್ಪ ಹಾಕ್ತೆ. ಮತ್ತು ಇವಾಗ ಅವ್ರಿಗೆ ಯಾವ ಕಲರ್ ಬೇಕು ಸ್ಯಾರಿ ನೋಡಿಕೊಂಡು ಮ್ಯಾಚ್ ಆಗೋ ಥರ ಮಾಡ್ತಾ ಇದ್ದೀನಿ. ಆದರೆ ನಾನು ಮಾಡಿದ ಐ ಮೇಕಪ್ ಈ ಸ್ಯಾರಿಗಲ್ಲ, ನೆಕ್ಸ್ಟ್ ಉಟ್ಕೊಳ್ಳೋ ಸ್ಯಾರಿಗೆ. ಅದು ಮೇನ್ ಇದ್ದಿದ್ದು ಅವ್ರಿಗೆ ಫಂಕ್ಷನ್ಗೆ. ಇದು ಸ್ವಲ್ಪ ಸುಮ್ಮನೆ ಸ್ವಲ್ಪ ಹೊತ್ತು ಹಾಕ್ಕೊಳ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಇರಲಿ ಅಂತ ಅದೇ ಸ್ಯಾರಿಗೆ ಒಂದು ಮೇಕಪ್ ಮಾಡ್ತಾ ಇದ್ದೀನಿ. ಇದಕ್ಕೂ ಸೆಟ್ ಆಗೋ ಥರನೇ ಇವಾಗ ಕಲರ್ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಡಾರ್ಕ್ ಅಂಡರ ಎಲ್ಲ ಇರುತ್ತಲ್ವ, ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿ ಡಾರ್ಕ್ ಇರುತ್ತೋ ಅಲ್ಲೆಲ್ಲನೂ ನಾನು ಕಲರ್ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದು ಅಷ್ಟೇ, ಬ್ಲೆಂಡಿಂಗ್ ಮಾತ್ರ ನೀಟಾಗಿ ಮಾಡಬೇಕು. ನಾವು ಯಾವ ಥರ ಬ್ಲೆಂಡಿಂಗ್ ಮಾಡ್ತೀವೋ ಮೇಕಪ್ ಅಷ್ಟೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾವು ಏನೇ ಮೇಕಪ್ ಮಾಡಿದ್ರು ಹೆಂಗಂದ್ರೆ ಹಂಗೆ ಹಾಕಿ ಮಾಡೋದಕ್ಕಿಂತ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಫೇಸು ಅಷ್ಟೇ ನೀಟಾಗಿರುತ್ತೆ. ಆಮೇಲೆ ನಾನು ಕಲರ್ ಕರೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಫೌಂಡೇಶನ್ ಹಾಕ್ತಾ ಇದ್ದೀನಿ. ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾನು ಒಂದೇ ಸತಿ ಪ್ರಾಡಕ್ಟ್ ಎಲ್ಲನೂ ತುಂಬ ಹಾಕಲ್ಲ, ಸ್ವಲ್ಪ ಸ್ವಲ್ಪನೇ ಡೆಪಾಸಿಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇರ್ತೀನಿ. ಅದು ನೀಟಾಗಿ ಬ್ಲೆಂಡ್ ಮಾಡಬೇಕಷ್ಟೇ. ಸ್ವಲ್ಪನೂ ಒಂಚೂರು ಎಲ್ಲಿ ಜಾಸ್ತಿ ಕಮ್ಮಿ ಆ ಥರ ಬರಬಾರ್ದು. ಫುಲ್ ನೀಟಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಬೇಕು. ಅಂಡರ್ ಐ ಕೆಳಗಡೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಮೂಗತ್ರ ಎಲ್ಲನೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಫುಲ್ಲು. ಮತ್ತು ಈ ಕತ್ತಿಗೆಲ್ಲನೂ ಹಾಕ್ಲೇಬೇಕು. ನಾನು ಹಾಕಿದ್ದೀನಿ, ಆದರೆ ಇದರಲ್ಲಿ ವಿಡಿಯೋದಲ್ಲಿ ಇಲ್ಲ. ಹಾಕಿದ್ದೀನಿ ಕತ್ತಿಗೆಲ್ಲನೂ ನೀಟಾಗಿ, ಯಾಕಂದರೆ ಮುಖ ಮಾತ್ರ ಮಾಡಿಬಿಟ್ಟು ಕತ್ತು ಮಾಡಿಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ. ಅದಷ್ಟಕ್ಕೇ ಗೊತ್ತಾಗ್ಬಿಡುತ್ತೆ ಮೇಕಪ್ ಅಷ್ಟೇ ಮಾಡಿದ್ದಾರೆ ಅಂತ. ಆ ಥರ ಇರಬಾರ್ದು. ನ್ಯಾಚುರಲಾಗಿ ಕಾಣಿಸ್ಬೇಕಂದ್ರೆ ನೀಟಾಗಿ ಫೇಸಿಂದನೂ ಕತ್ತು ಎಲ್ಲ ನೀಟಾಗಿ ಮಾಡಬೇಕು. ಆಗ ಎಲ್ಲನೂ ಸೇಮ್ ಕಲರ್ ಇರುತ್ತಲ್ವ, ಆದ್ದರಿಂದ ಮೇಕಪ್ಪು ಸಪ್ರೇಟ್ ಥರ ಕಾಣಿಸಲ್ಲ. ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಮೇಯ್ನು ಬ್ಲೆಂಡಿಂಗ್ ತುಂಬ ಅವಶ್ಯಕತೆ ಇದೆ ಮೇಕಪ್ಪಲ್ಲಿ. ನಾವೆಷ್ಟು ಚೆನ್ನಾಗಿ ಬ್ಲೆಂಡಿಂಗ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮೇಕಪ್ ಬರುತ್ತೆ. ಫೌಂಡೇಶನ್ನು ನೀಟಾಗಿ ಬ್ಲೆಂಡ್ ಆದಮೇಲೆ ನಾನು ಲೂಸ್ ಪೌಡರಿಂದ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲೂಸ್ ಪೌಡರು ನಾವು ಕಾಂಪ್ಯಾಕ್ಟ್ ಆದರೂ ಯೂಸ್ ಮಾಡ್ಬೋದು, ಲೂಸ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ನಾನು ಲೂಸ್ ಪೌಡರಿಂದ ನೀಟಾಗಿ ಅದನ್ನು ಲಾಕ್ ಮಾಡ್ತೀನಿ. ಫೌಂಡೇಶನ್ ಅಂದರೆ ಅದು ಮತ್ತೆ ಎಲ್ಲೂ ಮರ್ಜ್ ಆಗಬಾರ್ದು ಅಂತೇಳ್ಬಿಟ್ಟು ನೀಟಾಗಿರೋ ಥರ. ಅದಾದಮೇಲೆ ನೆಕ್ಸ್ಟು ನಾನು ಐಬ್ರೋಸ್ ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇವಾಗ ನೋಡೋಕ್ಕೆ ಆ ಥರ ಅನಿಸುತ್ತೆ. ನಾವು ಯಾವತ್ತೂ ಅಷ್ಟೇ ಬ್ರಷಲ್ಲಿ ನಾನು ಪೌಡರ್ದು ಯೂಸ್ ಮಾಡ್ತೀನಿ. ನನ್ನ ಹತ್ರ ಲಿಕ್ವಿಡ್ದು ಇದೆ, ಮತ್ತು ಪೌಡರು ಇದೆ, ಪೆನ್ಸಿಲ್ಲು ಇದೆ. ನಾನು ಇದು ಪೌಡರ್ದು ಯೂಸ್ ಮಾಡ್ತೀನಿ. ಆ ಥರ ಫಿಲ್ ಮಾಡಿದಾದ್ಮೇಲೆ ಆಮೇಲೆ ಸ್ಪೂಲಿ ಬ್ರಷಲ್ಲಿ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕು ಐಬ್ರೋಸು. ನೀಟಾಗಿ ಅದು ಗೊತ್ತಾಗಬಾರ್ದು ನಾವು ಐಬ್ರೋ ಪೆನ್ಸಿಲ್ ಹಚ್ಚಿದ್ದೀವಿ ಅಂತ. ನೋಡಿ ಎಷ್ಟು ನ್ಯಾಚುರಲಾಗಿ ಕಾಣಿಸುತ್ತೆ. ನಾನು ಇವಾಗ ಬ್ಲಷ್ ಹಾಕ್ತಾ ಇದ್ದೀನಿ.
ಆದರೆ ಎಲ್ಲ ಫಾಸ್ಟಾಗೆ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಅದು ಸ್ವಲ್ಪ ಟೈಮೂ ಇರಲಿಲ್ಲ. ಮತ್ತು ರ್ಯಾಂಡಮಾಗೆ ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ನಿಮಗೆ ಅದನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಟ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಆದರೆ ನಾನು ಸ್ವಲ್ಪ ಫಾಸ್ಟಾಗಿ ಮಾಡೋದ್ರಿಂದ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನಾನು ಕಾಂಟೋರ್ ಹಾಕಿದೆ, ಬ್ಲಷ್ ಆದಮೇಲೆ ಕಾಂಟೋರಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಕಾಜಲ್ ಹಾಕ್ತಾ ಇದ್ದೀನಿ. ಕಾಜಲ್ ಆದಮೇಲೆ ಮತ್ತು ಇದನ್ನ ಕಾಜಲ್ಲು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಳಗಡೆ ನಾವು ಮೇಲೆ ಹಾಕಿದ್ವಲ್ಲ ಐ ಮೇಕಪ್ಗೆ ಅದೇ ಪಿಗ್ಮೆಂಟ್ ಕಲರಿಂದ ಕೆಳಗಡೆ ಕಣ್ಣು ಕೆಳಗಡೆನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಆವಾಗ ಕಾಜಲ್ ಹೊರಗಡೆ ಬರೋದಿಲ್ಲ, ಅದು ಅಲ್ಲಿಗೇನೆ ಲಾಕ್ ಆಗುತ್ತೆ. ಮತ್ತು ಇವಾಗ ಮಸ್ಕರ ಹಾಕ್ತಾ ಇದ್ದೀನಿ. ಕೆಳಗಡೆ ಅಂಡರ್ ಐಗೂ ಹಾಕಬೇಕು, ರೆಪೆ ಇರುತ್ತಲ್ವ ಅದು ಲ್ಯಾಶಸ್ಸು, ಅದಕ್ಕೂ ಅಷ್ಟೇ. ಮತ್ತು ಮೇಲೆ ಲ್ಯಾಶಸ್ಗೂ ನೀಟಾಗಿ ಹಾಕಬೇಕು. ನಾವು ಮೇಯ್ನು ಐ ಮೇಕಪ್ ಹೆಂಗೆ ಮಾಡ್ತೀವೋ ಲುಕ್ ಅಲ್ಲೇ ಚೆನ್ನಾಗಿ ಬರೋದು. ಐ ಮೇಕಪ್ ಚೆನ್ನಾಗಿ ಬರಬೇಕು. ಐ ಮೇಕಪ್ ಚೆನ್ನಾಗಿ ಬಂತು ಅಂದರೆ ಫುಲ್ ಫೇಸೇ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಪೌಡ್ರ್ ಕ್ರೀಮ್ ಎಲ್ಲರೂ ಹಾಕ್ಕೊಳ್ತಾರೆ. ಐಬ್ರೋ ಮತ್ತು ಐ ಮೇಕಪ್ ನೀಟಾಗಿ ಬಂದರೆ ಫಿನಿಶಿಂಗು ಅದಕ್ಕಿಂತ ಚೆನ್ನಾಗಿ ಮೇಕಪ್ ಇನ್ಯಾವುದೂ ಬರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಮೇಯ್ನ್ ಏನು ಮಾಡಬೇಕು, ಐ ಮೇಕಪ್ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ನೋಡಿ ಕಾಜಲ್ ಹಾಕ್ತಾಯಿದ್ದೀನಿ, ಬ್ರಷೆಲ್ಲ ಹಾಕ್ತಾಯಿದ್ದೀನಿ. ಕಾಜಲು ಎಷ್ಟು ನೀಟಾಗಿ ಬರುತ್ತೆ. ನಾನು ಐಲೈನರ್ ಹಾಕ್ತಾಯಿಲ್ಲ, ಕಾಜಲಲ್ಲೇ ಬರ್ಕೋತಾ ಇದ್ದೀನಿ. ಇದು ವಾಟರ್ ಪ್ರೂಫು, ಕಾಜಲ್ಲು ಹಾಕ್ಕೋಬೋದು, ಐಲೈನರು ಹಾಕ್ಬೋದು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಐಬ್ರೋಸು ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಇವಾಗ ನೋಡಿ ಫುಲ್ ಹೈಲೈಟ್ ಮಾಡ್ತಾಯಿದ್ದೀನಿ. ಫೇಸ್ ಎಲ್ಲನೂ ಗ್ಲಾಸಿಯಾಗಿ ಕಾಣಿಸ್ಬೇಕು ಅಂತ. ಇಷ್ಟು ನೀಟಾಗಿ ಕಾಣಿಸ್ತಿದೆ. ಇಷ್ಟು ಚೆನ್ನಾಗಿ ನೀವು ಮೇಕಪ್ ಮಾಡ್ಕೋಬೋದು, ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದರ ಪ್ರಾಡಕ್ಟ್ ಇರಬೇಕಷ್ಟೇ. ಇವಾಗ ಪೆನ್ಸಿಲ್ ಹಾಕ್ತಾಯಿದ್ದೀನಿ, ಲಿಪ್ ಲೈನರ್ ನೀಟಾಗಿ ಹಾಕ್ಕೋಬೇಕು. ನಾವೆಲ್ಲೂ ಹೊರಗಡೆ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕಬೇಕು. ನಾವು ಫಾಸ್ಟಾಗಿ ಹಾಕೋಕೆ ಹೋಗ್ಬಿಟ್ಟು ಲೈನ್ ಶೇಪ್ ಹೋಯ್ತು ಅಂದರೆ ಅಷ್ಟೇ. ಲಿಪ್ ಶೇಪ್ ನೀಟಾಗಿರಬೇಕು. ನೀಟಾಗಿ ಮಾಡಿಕೊಂಡು ಮತ್ತು ಅದರೊಳಗಡೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಇನ್ನೂ ಏನಾದರೂ ಮೇಕಪ್ದು ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ಏನೇನು ಡೀಟೇಲ್ಸ್ ಬೇಕು. ನೀವು ನನ್ನ ಕ್ವಶನ್ನು ಕೇಳ್ಬೋದು, ಯಾವ ಥರ ಮಾಡಬೇಕು ಏನು ಅಂತ ಕ್ವಶನ್ ಕೇಳಿದ್ರೆ ನಾನು ಒಂದಿನ ಕೂತ್ಕೊಂಡು ನೀವು ಕೇಳೋ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ನನಗೆ ಕಾಮೆಂಟಲ್ಲೇ ಕ್ವಶನ್ ಕೇಳ್ಬೋದು. ಕ್ವಶನ್ಸ್ ಎಲ್ಲ ಕೇಳಿ ಒಂದಿನ ಕೂತ್ಕೊಂಡು ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಮತ್ತು ನಿಮ್ಗೆ ಇನ್ನೂ ಇದ್ರ ಬಗ್ಗೆ ನಾಲೆಜ್ ಬೇಕು ಅಂತಂದರೆ ಕೇಳಿ, ಅದ್ರ ಬಗ್ಗೆ ಡೀಟೇಲಾಗಿ ನಾನೊಂದು ವಿಡಿಯೋನು ಮಾಡ್ತೀನಿ. ಆದರೆ ಸದ್ಯಕ್ಕೆ ಇವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ನಲ್ವ ರ್ಯಾಂಡಮ್ ಆಗಿ ಅಂತ ಹೇಳ್ಬಿಟ್ಟು ಅದನ್ನೇ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಂದರೆ ಈಸಿಯಾಗಿ ನೀವು ಇರೋ ಪ್ರಾಡಕ್ಟಲ್ಲಿ ಯಾವ ರೀತಿ ಮಾಡ್ಕೋಬೋದು ಈಸಿಯಾಗಿ. ಇದೇ ಪ್ರಾಡಕ್ಟೇ ಬೇಕಂತ ಏನಿಲ್ಲ, ಆರಾಮಾಗಿ ನೀವು ಎಲ್ಲ ಪ್ರಾಡಕ್ಟಲ್ಲೂ ಮಾಡ್ಕೋಬೋದು ಈ ಥರ ಮೇಕಪ್ಪು. ಆದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮೇನ್ ಬೇಕಷ್ಟೇ ನಿಮಗೆ. ಬೇಕಾದ್ರೆ ಡೀಟೇಲಾಗಿ ಒಂದಿನ ಮಾಡೋಣ ನೋಡಿ. ಫೇಸ್ ಫುಲ್ಲು ಮೇಕಪ್ ಆಯಿತು ಅಷ್ಟೇ. ನಾನು ಆಮೇಲೆ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಸ್ಪ್ರೇ ಮಾಡಿದ್ದೀನಿ ಅವರಿಗೆ, ಆದರೆ ಅದು ಬಂದಿಲ್ಲ. ಇದು ಸ್ಟಾರ್ಟಿಂಗಲ್ಲೇ ಕ್ರಿಂಪ್ ಮಾಡ್ಕೊಂಡಿದ್ದೆ ನಾನು ಮೇಕಪ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಕರೆಂಟ್ ಇರಲಿಲ್ಲ ಫಸ್ಟು, ಆಮೇಲೆ ಕರೆಂಟ್ ಬಂತು. ಸ್ಟಾರ್ಟಿಂಗಲ್ಲೇ ಕ್ರಿಂಪ್ ಮಾಡಿದ್ದೆ, ಅದನ್ನು ಹಾಕಿರಲಿಲ್ಲ, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ವಿತೌಟ್ ಮೇಕಪ್ ಇದೆ ನೋಡಿ. ಏನೇ ಹೇರ್ ಸ್ಟೈಲ್ ಮಾಡಬೇಕು ಅಂದರೂ ನಾವು ಮೊದಲಿಗೆ ಕ್ರಿಂಪ್ ಮಾಡ್ಕೋಬೇಕು. ಎಷ್ಟು ಕ್ರಿಂಪ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಬರುತ್ತೆ. ಹೇರ್ ಸ್ಟೈಲಲ್ಲಿ ಕ್ರಿಂಪಿಂಗು ಅಷ್ಟೇ, ಹೆಂಗಂದ್ರೆ ಹಂಗೆ ಮಾಡೋದಲ್ಲ, ಅದನ್ನು ಅಷ್ಟೇ ನೀಟಾಗಿ ಮಾಡ್ಕೋಬೇಕು. ಕ್ರಿಂಪಿಂಗ್ ಆದಮೇಲೆ ನಾನು ಇವಾಗ ಬಫ್ ಮಾಡ್ಕೊಳ್ತಾ ಇದ್ದೀನಿ. ಬಫ್ ಮಾಡ್ಕೊಳ್ಳೋಕ್ಕೆ ಬ್ಯಾಕ್ ಕೂಮ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಕೂಮ್ ಮಾಡಿಕೊಂಡು ನೀಟಾಗಿ ಬಫ್ ಹಾಕ್ಕೊಳ್ತೀನಿ. ಇದು ಅಷ್ಟೇ, ಸ್ವಲ್ಪ ಹೇರು ಇದಾಗುತ್ತೆ. ಅಂದರೆ ನಾವು ಏನೇ ಹೇರ್ ಸ್ಟೈಲ್ ಮಾಡಿದ್ರು ಅದಕ್ಕೂ ಮುಂಚೆ ಹೇರ್ ಪ್ರೊಟೆಕ್ಟರ್ ಇರುತ್ತೆ, ಅದು ನಾವು ಅವ್ರಿಗೆ ಅಪ್ಲೈ ಮಾಡೋಣ. ಯಾಕಂದರೆ ಹೇರ್ ಡ್ಯಾಮೇಜ್ ಆಗೋದು ಬೇಡ, ತುಂಬ ಕಷ್ಟ ಹೇರು ಮೇಂಟೈನ್ ಮಾಡೋದು. ಅದರಿಂದ ಹೇರ್ ಪ್ರೊಟೆಕ್ಟರ್ ಫಸ್ಟ್ ಯೂಸ್ ಮಾಡಿಬಿಟ್ಟು ಆಮೇಲೆ ನಾವು ಏನೇ ಹೇರ್ ಸ್ಟೈಲ್ ಮಾಡಿದ್ರು ಮಾಡ್ಕೋಬೇಕು. ನಾನು ಅದೆಲ್ಲ ಹಾಕಿದ್ದೀನಿ, ಆದರೆ ವೀಡಿಯೋಸು ಮಾಡೋಕ್ಕಲ್ಲಿ ಯಾರೂ ಇರಲಿಲ್ಲ. ಯಾರಾದರೂ ಸಿಕ್ಕಿದ್ರೆ ಅವ್ರಿಗೆ ವಿಡಿಯೋ ಮಾಡಿ ಅಂತೇಳಿ ಮಾಡಿಸ್ಕೊತಾ ಇದ್ದೆ ಅಷ್ಟೇ. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲರೂ ಮಾಡಿಕೊಟ್ರು ಅಲ್ಲಿ ಕೇಳಿದ ತಕ್ಷಣವೇ. ಅದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ನಾನು ಬಫ್ ಹಾಕ್ಕೊಂಡೆ, ಮುಂದೆಗಡೆ ಹೇರ್ ಸ್ಟೈಲು ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಬಂತು. ಹೇರ್ ಸ್ಟೈಲು ಮೇಕಪ್ಪು ಎಲ್ಲನೂ ಅಷ್ಟೇ ಸಖತ್ತಾಗಿ ಬಂದಿತ್ತು, ಚೆನ್ನಾಗಿತ್ತು. ಆದರೆ ಕಡಿಮೆ ಟೈಮಲ್ಲಿ ಬೇಗನೆ ಮಾಡಿದ್ವಿ.
ಚೆನ್ನಾಗಿದೆ ನೋಡಿ. ನಿಮಗೆ ನಾನು ಚೆನ್ನಾಗಿದೆ ಅಂತ ಹೇಳೋದಲ್ಲ, ನಿಮ್ಗೆ ಇಷ್ಟ ಆಗಬೇಕು. ನೀವು ಯಾವ ಥರ ಇದೆ ಮೇಕಪ್ಪು, ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ನನಗೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ನೆಕ್ಸ್ಟು ನಾನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೂ ಹೇಳಿ ಮಾಡ್ತೀನಿ. ನಾನು ಇಷ್ಟು ದಿನ ತುಂಬ ಬ್ಯುಸಿ ಇದ್ದೆ, ಮೇಕಪ್ ಸೀಸನ್ ಅಲ್ವಾ ನವೆಂಬರ್, ಅದರಿಂದ ಮೇಕಪ್ಪಲ್ಲಿ ಫುಲ್ಲು ಬ್ಯುಸಿ ಇದ್ದೆ. ಇನ್ನೇನು ಸೀಸನ್ ಮುಗೀತಾ ಇದೆ, ಇನ್ಮೇಲಿಂದ ಡೈಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನಾನು ಡೈಲಿ ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಆದಷ್ಟು ನೀವು ನನಗೆ ಸ್ವಲ್ಪ ಕಾಮೆಂಟ್ಸ್ ಎಲ್ಲ ಮಾಡ್ತಿದ್ರೆ ನನಗೂ ಅಂದರೆ ಖುಷಿ ಆಗುತ್ತೆ. ನನಗೆ ಪರವಾಗಿಲ್ಲ, ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ನನಗೂ ಏನು ಹೇಳ್ತಾರೆ ನೋಡೋರು ಇದ್ದಾರೆ ಅಂತೇಳಿ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಆದ್ರಿಂದ ನೀವು ಕಾಮೆಂಟ್ಸ್ ಎಲ್ಲ ಮಾಡಿ, ಏನೇ ಕ್ವಶನ್ಸ್ ಇದ್ರೂ ಕೇಳಿ ನೋಡಿ. ಯಾವ ಥರ ಇದೆ, ಏನು ಸಖತ್ತಾಗಿ ಬಂದಿದೆ ಅಲ್ವಾ ಮೇಕಪ್ಪು, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ನೋಡಿದ್ರಲ್ವಾ ಗೈಸ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಮೇಕಪ್ನ ಎಷ್ಟು ಈಸಿಯಾಗಿ ಮಾಡಿದೆ ಅಂತ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಮನೆ ಮಗಳ ಥರ ಬೆಳೆಸಿ. ಓಕೆ ಗೈಸ್, ನೋಡಿದ್ರಲ್ವಾ, ನಿಮ್ಗೆ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ ಅದನ್ನೆಲ್ಲ ನೀವು ಡೈರೆಕ್ಟಾಗಿ ಕಾಮೆಂಟಲ್ಲೇ ನನಗೆ ಹೇಳ್ಬೋದು. ನೀವು ಏನು ಹೇಳಿದ್ರು ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಓಕೆನಾ ಗೈಸ್, ನೋಡಿದ್ರಲ್ವಾ, ಥ್ಯಾಂಕ್ ಯು. ಇಷ್ಟೊತ್ತಿಂದ ನನ್ನ ವಿಡಿಯೋ ಎಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.